ನಾನು ನಿನ್ನೆ ಕೂಡ ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ದೆ. ಕೆಲವು ನಾಯಕರು ಬೆಂಗಳೂರಿಂದ ಬಂದಿದ್ದಾರೆ. ಬಂದು ಬಹಿರಂಗವಾಗಿ ಇವತ್ತು ನಾವು ಶವ ಸಂಸ್ಕಾರ ಮಾಡಕ್ಕೆ ಬಿಡೋದಿಲ್ಲ, ಈ ಶವವನ್ನು ಅವರ ಕುಟುಂಬಸ್ಥರಿಗೆ ತಲುಪಲಿಕ್ಕೆ ಬಿಡೋದಿಲ್ಲ, ಈ ಶವವನ್ನು ಇಲ್ಲೇ ಇಟ್ಟು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಡ್ತಾರೆ. ಇದನ್ನು ಯಾರು ಒಪ್ಪಲಿಕ್ಕೆ ಸಾಧ್ಯ ಇದೆ? ನಾನು ನಮ್ಮ ನಾಯಕರಲ್ಲಿ ಕೇಳಿದೆ, ಈ ರೀತಿಯಾಗಿ ನೀವು ಹೋಗಿ ಅವರ ಕುಟುಂಬಸ್ಥರಿಗೆ ಮನವೊಲಿಕೆ ಮಾಡುವಂತ ಪ್ರಯತ್ನವನ್ನ ಮಾಡಲಿಕ್ಕೆ ಯಾರು ಕೂಡ ತಯಾರಿದ್ದೀರಾ? ಯಾರು ನಮ್ಮ ಪಕ್ಷದಲ್ಲಿ ಅಂತ ಒಂದು ಮನಸ್ಥಿತಿಯಲ್ಲಿ ಒಬ್ಬರೂ ಕೂಡ ಇಲ್ಲ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೇನೆ. ಆದರೆ ಅವರ ಮನೆ ಹೋಗಿ ಅವರ ಹೆಂಡತಿ ಹತ್ರ, ಅವರ ತಾಯಿ ಹತ್ರ, ಅವರ ಸಹೋದರ ಹತ್ರ ನಿಮ್ಮ ಶವವನ್ನ, ನಿಮ್ಮ ಮನೆ ಮಗನ ಶವವನ್ನ ಕುಶಾಲನಗರದಲ್ಲಿಟ್ಟು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಮನವೊಲಿಕೆ ಮಾಡ್ಲಿಕ್ಕೆ ಹೋಗಿದ್ದಾರಲ್ಲ, ನಾಚಿಕೆ, ಮಾನ ಮರ್ಯಾದೆ, ಮಾನವೀಯತೆ ಅನ್ನುವಂಥ ಕೊಂಚಿತವಾಗಿರುವಂತ ವ್ಯಕ್ತಿಗಳಾಗಿದ್ದಾರೆ ಇವರು. ಇದು ಮಾತ್ರ ಅಲ್ಲ, ಇದನ್ನೆಲ್ಲ ಬಿಟ್ಟು ನಮ್ಮ ಬಗ್ಗೆ ಮಾತಾಡಲಿಕ್ಕೆ ಕೊಟ್ಬಿಟ್ಟಿದೆ. ನಾನು ಭಾಷೆ ಪದಗಳ ಬಳಕೆ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಜವಾಬ್ದಾರಿಯನ್ನು ಮಾಡಿ. ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ ಏನೇ ಇರಬಹುದು, ಅಲ್ಲೂ ಕೆಲವರು ಸಜ್ಜನರಿದ್ದಾರೆ, ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಆದರೆ ಅಷ್ಟೇ ತುಚ್ಛವಾದಂತಹ ರಾಜಕಾರಣ, ತುಚ್ಛವಾದಂತಹ ಭಾಷೆ, ಹೀನಾಯವಾದಂತಹ ಭಾಷೆಯನ್ನ ಬಳಸಿ ತಮ್ಮನ್ನು ತಾವು ದೊಡ್ಡ ನಾಯಕರಂತ ಬಿಡಿಸುವ ಪ್ರಯತ್ನವನ್ನು ಮಾಡುವಂತಹ ಕೀಳುಮಟ್ಟದ ವ್ಯಕ್ತಿಗಳು ಕೂಡ ಅಲ್ಲಿದ್ದಾರೆ. ನಿನ್ನೆ ಅವರು ಬಳಸಿದಂತ ಭಾಷೆ, ಆಡುವಂತ ಮಾತಿನ ಒಂದು ಸ್ಪಷ್ಟ, ಅವ್ರು ಯಾರೂ ಕೂಡ ವಿನಯ್ ಸೋಮಯ್ಯನವರ ಸಾವಿನಿಂದ ಕನಿಷ್ಠವಾದಂತಹ ಶೋಕ ಕೂಡ ಇಲ್ಲ, ಸಂತಾಪ ಕೂಡ ಇಲ್ಲ, ಬೇಸರ ಕೂಡ ಇಲ್ಲ. ಅವರು ಇದನ್ನು ಅವಕಾಶವಾಗಿ ಬಳಸಿ ಶವದ ಮೇಲೆ ರಾಜಕಾರಣ ಮಾಡಿದ್ದಾರೆ, ಅವಕಾಶವಾಗಿ ಬಳಸಿದ್ದಾರೆ. ಅಂದ್ರೆ ಈ ಅವಕಾಶ ತಾನಾಗೆ ಬಂದ ಅಲ್ಲ, ಅವರೇ ಸೃಷ್ಟಿ ಮಾಡಿದ್ರು ಅಂತ ಹೇಳುವಂತ ಪ್ರಶ್ನೆ ಇವತ್ತು ಜನರು ಮನಸ್ಸಿನಲ್ಲಿ. ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ, ಇವತ್ತು ವಿನಯ್ ಸೋಮಯ್ಯ ಅವರು ಒಬ್ಬರು ಯುವಕರು ಆತ್ಮಹತ್ಯೆ ಶರಣಾಗಿದ್ದಾರೆ. ಅದಕ್ಕೆ ಕಾರಣಕರ್ತರು ಬೇರೆ ಯಾರೂ ಅಲ್ಲ, ಭಾರತೀಯ ಜನತಾ ಪಕ್ಷ ಅಂತ ಹೇಳುವಂತ ಮಾತಾಡ. ಅದರಿಂದ ತನಿಖೆ ಆಗಬೇಕು. ಮುಖ್ಯಮಂತ್ರಿಗಳು ಕೂಡ ಕೈ ಕೊಟ್ಟಿದ್ದಾರೆ. ಆದರೆ ಯಾವಾಗ ತನಿಖೆ ಆಗಬೇಕು ಅಂತ ಹೇಳಿದ್ರೆ, ಇವತ್ತು ಇವರು ರಾಜಕೀಯಕ್ಕೋಸ್ಕರ ಪಾಪ ವಿನಯ್ ಸೋಮಯ್ಯನವ್ರನ್ನ ಬಿಜೆಪಿನವರು ಬಲಿ ಕೊಟ್ಟಿದ್ದಾರ ಅಲ್ಲ, ಇದು ನಿಜವಾಗ್ಲೂ ನಡೆದಂತಹ ಒಂದು ಆತ್ಮಹತ್ಯೆನ ಅಲ್ಲ, ಇದನ್ನ ಈ ಒಂದು ಅವಕಾಶವನ್ನ ಇವರು ಸೃಷ್ಟಿ ಮಾಡಿದ್ದಾರ ಅಂತ ಹೇಳೋದ್ರ ಬಗ್ಗೆ ತನಿಖೆ ಆಗ್ತದೆ. ಯಾಕಂದ್ರೆ ಇವರು ಐಟಿ ಸೆಲ್, ಇವರು ಆಕಾಶನ ನೆಲ ಮಾಡಿಬಿಡ್ತಾರೆ, ನೆಲವನ್ನು ಆಕಾಶ ಮಾಡ್ತಾರೆ. ವಾಟ್ಸ್ಆಪ್ ನಲ್ಲಿ ಬರುವಂತ ಎಲ್ಲ ಸುಳ್ಳು ಸುದ್ದಿ ಬಿಜೆಪಿ ಐಟಿ ಸೆಲ್ ನಲ್ಲಿ ಸೃಷ್ಟಿ ಆಗ್ತದೆ. ಇಲ್ಲದೆ ಇರುವಂತಹ ಪ್ರಚಾರವನ್ನ ಚಾಲನೆ ಕೊಡ್ತಾರೆ. ಹೆಣ್ಣನ್ನ ಗಂಡಸು ಮಾಡ್ತಾರೆ, ಪುರುಷರನ್ನ ಮಾಡ್ತಾರೆ, ಪುರುಷರನ್ನ ಹೆಂಗಸರಾಗಿ ಮಾಡ್ತಾರೆ, ಪ್ರಾಣಿಯನ್ನ ಮನುಷ್ಯರಾಗಿ ಮಾಡ್ತಾರೆ, ನಮ್ಮ ಮುಂದೆ ಬಿಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.